ರಾಶಿ ತುಲಾರಾಶಿ. ತುಲಾರಾಶಿಯವರಿಗೂ ಕೂಡ ಈ ಗ್ರಹಣ ಒಂದು ಒಳ್ಳೆಯ ಸಂದರ್ಭವನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ ಹೇಳಿದಾಗೆ 3, 6, 10, 11ನೇ ಮನೆ ಅಂದರೆ ನಿಮ್ಮ ರಾಶಿಯಿಂದ 3ನೇ ಮನೆ ಗ್ರಹಣ ಹಿಡಿತಾ ಇದ್ದರೆ ಅಥವಾ 6ನೇ ಮನೆ ಅಥವಾ 10ನೇ ಮನೆ ಅಥವಾ 11ನೇ ಮನೆ ಹಿಡಿತಾ ಇದ್ದರೆ ಒಳ್ಳೆಯದು. ಈಗ ತುಲಾರಾಶಿಗೆ 10ನೇ ಮನೆ ಆಗುತ್ತೆ. ಗ್ರಹಣ ಹಿಡಿತಾ ಇರ್ತಕ್ಕಂಥ ರಾಶಿ ಒಂದು ಸ್ಥಾನ ಬಂದು 10ನೇ ಮನೆ ಆಗುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಅನುಕೂಲಕರವಾಗಿರುತ್ತೆ. ಒಂದು ಪ್ಲಸ್ ಪಾಯಿಂಟ್, ಫಸ್ಟ್ ಪಾಯಿಂಟು. ಎರಡನೇದು, ಈ ಒಂದು ಪರಿಣಾಮ ಪಾಸಿಟಿವ್ ಆಗಿ ಅಂತ್ಯ ಆಗುತ್ತೆ. ನಿಮ್ಮೇನಾದರೂ ಒಂದು ಸಂಕಲ್ಪ ಇದ್ದರೆ ಅಥವಾ ಒಂದು ಗೋಲ್ ರೀಚ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ಪ್ರಾರಂಭ ಮಾಡಿ. ಈ ಒಂದು ತಿಂಗಳು ನಿಮಗೆ ತುಂಬ ಅದ್ಭುತವಾಗಿರುತ್ತೆ ತುಲಾರಾಶಿಯವ್ರಿಗೆ. ಯಾಕೆಂದರೆ ನಿಮಗೆ ಗುರುಬಲ ಇಲ್ಲ, ಇನ್ನೊಂದು ಕಡೆ ಶನಿ 6ನೇ ಮನೇಲಿ ಕೂತಿದ್ದಾರೆ. ತುಲಾರಾಶಿಯವ್ರಿಗೇನು ಅಷ್ಟೊಂದು ಉತ್ತಮ ಸ್ಥಾನ ಇಲ್ಲ. ಜೂನ್ 2ನೇ ತಾರೀಕಿಗೆ ಗುರುಬಲ ಬೇರೆ ಹೊಟ್ಟೋಯ್ತು. ಏನು ಪ್ರಭಾವವಾಗಿರ್ತಕ್ಕಂಥ ಗೋಚಾರದ ಪರಿಸ್ಥಿತಿಗಳು ಪಾಸಿಟಿವ್ ಆಗಿ ಇಲ್ಲ ಅಂದರೂ ಕೂಡ ಈ ಗ್ರಹಣ ಅನ್ನುವಂಥದ್ದು ನಿಮಗೆ ಒಳ್ಳೆಯದನ್ನುಂಟು ಮಾಡ್ತಾ ಇದೆ. ಹಾಗಾಗಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ವಿಶೇಷವಾಗಿ ವೃತ್ತಿ, ಹಣಕಾಸಿನ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಅಭಿವೃದ್ಧಿಯನ್ನು ನಾವು ಕಾಣಬಹುದು ತುಲಾರಾಶಿಯವರು. ಜೊತೆಗೆ ಕೆಲವೊಂದಿಷ್ಟು ಪ್ರಗತಿಗಳನ್ನು ನೀವು ಕಾಣಬಹುದು. ಪ್ರಗತಿ ಅಂತಂದರೆ ಯಾವ ಥರ? ಒಂದು ವಿದ್ಯಾಕ್ಷೇತ್ರದಲ್ಲಾಗ್ಬೋದು, ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೀವು ಹೆಚ್ಚು ಬಲಿಷ್ಠವಾಗಿ ಪ್ರಯತ್ನ ಪಟ್ಟರೆ ನಿಮಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ತುಲಾರಾಶಿಯವ್ರಿಗೆ, ಇನ್ಕ್ರಿಮೆಂಟ್ ಸಿಗುವಂಥ ಸಾಧ್ಯತೆ, ಅಥವಾ ಕೆಲಸ ಕಳ್ಕೊಂಬಿಟ್ಟಿದ್ದೀನಿ, ಕೆಲಸ ಇಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ಕೆಲಸ ಸಿಗುವಂಥ ಸಾಧ್ಯತೆ. ಅದು ಸಕಾರಾತ್ಮಕವಾಗಿರುತ್ತೆ. ಅಯ್ಯೋ ಏನೋ ಇದೆಯಲ್ಲಪ್ಪ ನಡ್ಕೊಂಡು ಹೋಗೋಣ ಆ ಥರ ಇರಲ್ಲ. ಮನಸ್ಸಿಗೆ ಸಮಾಧಾನವಾದಂಥ ರೀತಿಯಲ್ಲಿರುತ್ತೆ. ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚು ಸಿಗುತ್ತೆ. ವ್ಯವಹಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ತುಂಬ ಚೆನ್ನಾಗಿದ್ದು, ಹೈನುಗಾರಿಕೆ, ವ್ಯವಸಾಯ, ಮೀನುಗಾರಿಕೆ ಈ ರೀತಿ ಮಾಡ್ತಾ ಇರ್ತಕ್ಕಂಥವ್ರೊಳಗೆ ತುಂಬ ಚೆನ್ನಾಗಿರುತ್ತೆ. ಸಮಾಜದಲ್ಲಿ ಗೌರವ, ಮಾನ, ಸನ್ಮಾನ ಅಭಿವೃದ್ಧಿ ಆಗೋದು, ಆಪ್ತರ ಜೊತೆಗೆ ತುಂಬ ಪ್ರೀತಿ, ಬಾಂಧವ್ಯ, ವಿಶ್ವಾಸ ಇರೋದು, ಮತ್ತು ಯಶಸ್ಸಿಗೆ ನಿಮಗೆ ಸಪೋರ್ಟು ತುಂಬ ಸಿಗುತ್ತೆ. ಸ್ನೇಹಿತರು, ಬಂಧುಗಳು ಇದೆಲ್ಲ ಸಪೋರ್ಟ್ ಸಿಗುತ್ತೆ ತುಲಾರಾಶಿಯವ್ರಿಗೆ. ಒಟ್ಟಾರೆ ಹೇಳೋದಂದರೆ ಈ ಸೂರ್ಯಗ್ರಹಣದ ಪ್ರಭಾವ ನಿಮಗೆ ತುಂಬ ಒಳ್ಳೆಯದಿದೆ, ಉಪಯೋಗಿಸ್ಕೊಳ್ಳಿ. ಆರೋಗ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ಏರುಪೇರಾಗುತ್ತೆ. ಯಾಕಂದರೆ ಶನಿ ಬಂದು 6ಠ ಭಾವದಲ್ಲಿರೋದ್ರಿಂದ ಗೋವಿಗೆ ಒಂದು ನಮಸ್ಕಾರ ಮಾಡಬೇಕು, ತುಂಬ ಇಂಪಾರ್ಟೆಂಟು. ಆರೋಗ್ಯದಲ್ಲಿ ಎಚ್ಚರಿಕೆ ಇರಿ, ಇದು ಭಾಳ ಮುಖ್ಯವಾಗುತ್ತೆ ತುಲಾರಾಶಿಯವರ ಒಂದು ವಿಷಯ. ಪರಿಹಾರ ಗುರುಗಳೇ, ಪರಿಹಾರ ಅಂತ ಬಂದಾಗ ಒಂದು ಚಂದ್ರಗ್ರಹ ಮಂತ್ರವನ್ನು ನಿತ್ಯ ಕೇಳುವಂಥದ್ದು ನಿಮಗೆ ಸಿಗುತ್ತೆ. ನೀವು ಸೋಷಿಯಲ್ ಮೀಡಿಯಾಗಳಲ್ಲೇ ನಿಮಗೆ ಸಿಗುತ್ತೆ ಅಥವಾ ಪುಸ್ತಕದಲ್ಲಿ ಸಿಗುತ್ತೆ. ಚಂದ್ರ ಅಷ್ಟೋತ್ತರ ಅಂತ ಬರುತ್ತೆ. ಓಂ ಚಂದ್ರಾಯ ನಮಃ ಅನ್ನುವಂಥ ರೀತಿಯಲ್ಲಿ ಪ್ರಾರಂಭ ಆಗುತ್ತೆ. 108 ನಾಮ, ಒಂದು 5 ನಿಮಿಷ ಆಗುತ್ತೆ. ದಿನ ಚಂದ್ರಾಷ್ಟೋತ್ರ ಹೇಳಿ. ಇಲ್ಲಾಂದರೆ ಚಂದ್ರಶೇಖರ ಅಷ್ಟಕಂ ಅಂತ ಒಂದು ಸ್ತೋತ್ರ ಇದೆ, ಅದನ್ನು ಕೇಳಿ ಅಥವಾ ಹೇಳಿ. ಈ ಸರಳ ಪರಿಹಾರ ಮಾಡ್ಕೊಳ್ಳಿ, ಇನ್ನೂ ಒಳ್ಳೆಯದಾಗುತ್ತೆ ತುಲಾರಾಶಿಯವರು.